ತನ್ನ ಅಣ್ಣ ಅಭಿಷೇಕ್ನಿಂದ ಹಣ ಪಡೆದು ಹೊರಟ ಅಭಿಲಾಷ್ನನ್ನು ಕಂಡು ಅರುಣಾದೇವಿಯವರಿಗೆ ಅನುಮಾನ ವ್ಯಕ್ತವಾಗಿತ್ತು. ಅದರ ಬಗ್ಗೆ ಅಭಿಷೇಕ್ ಬಳಿ ಮಾತನಾಡಿದಾಗ ಅವರ ಅನುಮಾನವನ್ನು ನಯವಾಗಿ ನಿರಾಕರಿಸಿದ ಅಭಿ. ಭಾನುವಾರದಂದು ಬೆಳಗ್ಗೆನೆ ತನ್ನ ಮುದ್ದಿನ ಮಗಳು ರೆಡಿಯಾಗುತ್ತಿರುವುದನ್ನು ಕಂಡ ಶಕುಂತಲಾ ಅವರು ಮಗಳ ಬಳಿಗೆ ಬಂದು, "ಏನ್ ಸಹನಾ, ಇವತ್ತೂ ಕ್ಲಾಸ್ ಇದೆಯಾ?" ಎಂದು ಆಶ್ಚರ್ಯದಿಂದ ಕೇಳಿದರು. "ಇಲ್ಲ ಮಮ್ಮಿ, ಯಾಕೆ?" ಎಂದು ಕನ್ನಡಿ ನೋಡುತ್ತಲೇ ಕೇಳಿದಳು ಸಹನಾ. "ಅಲ್ಲ, ಬೆಳಗ್ಗೆ ಅದು ಭಾನುವಾರ ಇಷ್ಟು ಬೇಗ ಎದ್ಬಿಟ್ಟು ರೆಡಿ ಆಗ್ತಿದೆಯಾ ಅಂದರೆ ಕ್ಲಾಸ್ ಇದೆಯೇನೋ ಅಂದ್ಕೊಂಡೆ" ಎಂದವರ ಮಾತಿಗೆ, "ಇಲ್ಲ ಮಮ್ಮಿ, ನನ್ನ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಿದ್ದೀವಿ. ನಾನು ಬರೋದು ಸಂಜೆ ಆಗುತ್ತೆ. ಲಂಚ್ ಎಲ್ಲ ಹೊರಗಡೆ ಮಾಡ್ಕೋತೀನಿ, ಓಕೆನಾ? ಬರಲಾ? ಬಾಯ್ ಮಮ್ಮಿ, ಲೇಟ್ ಆಯಿತು" ಎಂದು ಟೈಟ್ ಆಗುತ್ತಿದ್ದ ಟೀ ಶರ್ಟನ್ನು ಎಳೆಯುತ್ತಾ ಬ್ಯಾಗ್ ಹಿಡಿದು ಹೊರಟಳು ಸಹನಾ. "ಹುಷಾರು ಸಹನಾ, ಸಂಜೆ ಬೇಗ ಬಾ ಆಯ್ತಾ?" ಎಂದು ಹೇಳಿ ಮಗಳು ಕಾರು ಹತ್ತಿ ಮರೆಯಾಗುವವರೆಗೂ ಅಲ್ಲೇ ನಿಂತು ನೋಡುತ್ತಿದ್ದರು ಶಕುಂತಲಾ. ಸಹನಾ ನೇರವಾಗಿ ತನ್ನ ಕಾರನ್ನು ಒಂದು ಮಾಲ್ ಎದುರಿಗೆ ಪಾರ್ಕ್ ಮಾಡಿ ಮೊಬೈಲ್ ಹೊರತೆಗೆದು ಯಾವುದೋ ನಂಬರ್ಗೆ ಡಯಲ್ ಮಾಡಿದಳು. ಆ ಕಡೆಯಿಂದ "ಹಲೋ ಬೇಬಿ" ಎನ್ನುವ ಧ್ವನಿ ಕೇಳಿಸಿದಾಗ, "ಎಲ್ಲಿದೆಯಾ? ನಾನಿಲ್ಲಿ ಮಾಲ್ ಹತ್ರ ಬಂದಾಯ್ತು" ಎಂದಳು. "ನಾನಿಲ್ಲೇ ಒಳಗಡೆ ಇದ್ದೀನಿ ಬೇಬಿ, ಬಾ ಒಳಗೆ" ಎಂದವರ ಮಾತಿಗೆ "ಹಾ ಬಂದೆ" ಎಂದು ಕಾಲ್ ಕಟ್ ಮಾಡಿ ಒಳ ಹೋದಳು ಸಹನಾ. ಅವಳ ಎದುರಿಗೆ ನಗುತ್ತಾ ನಿಂತಿದ್ದ ಅಭಿಲಾಷ್. "ಹಾಯ್ ಆ್ಯಶ್, ಬೇಗ ಬಂದ್ಯಾ?" ಎಂದು ನಗುತ್ತಾ ಕೇಳಿದವಳ ಮಾತಿಗೆ, "ಇಲ್ಲ ಶಾನು ಬೇಬಿ, ಒಂದರ್ಧ ಗಂಟೆ ಆಯ್ತಷ್ಟೇ" ಎಂದುತ್ತರಿಸಿದ ಅಭಿಲಾಷ್. ತನ್ನ ಗೆಳೆಯನ ಮಾತಿಗೆ, "ಓ, ನಾನೇ ಲೇಟು, ಸಾರಿ" ಎಂದು ಕಿವಿ ಹಿಡಿದು ಹೇಳಿದಳು ಸಹನಾ. "ನನ್ನ ಹುಡುಗಿ ಬರ್ತಾಳೆ ಅಂದಮೇಲೆ ಕಾಯೋದ್ರಲ್ಲೂ ಒಂಥರ ಮಜಾ ಇರುತ್ತೆ" ಎಂದಾಗ ಜೋರಾಗಿ ನಕ್ಕು, "ಸಾಕು ಜೋಕ್ ಮಾಡಿದ್ದು" ಎಂದಳು ಸಹನಾ. "ಏನು ಗೊತ್ತಾ ಶಾನು ಬೇಬಿ, ನನಗೆ ನೀನು ಸಿಗೋ ಮೊದಲು ಹೇಗಿದ್ದೆ ಅಂದರೆ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು, ಊರೆಲ್ಲ ಸುತ್ತಾಡೋದು, ಹುಡುಗಿಯರಿಗೆ ಚುಡಾಯಿಸೋದು, ಇವೆಲ್ಲ ನಂದು ಮತ್ತು ನನ್ನ ಫ್ರೆಂಡ್ಸ್ದು ದಿನಚರಿ ಆಗಿತ್ತು. ಆದರೆ ಈಗ ನೀನು ಸಿಕ್ಕಿದ ಮೇಲೆ ಅವೆಲ್ಲ ಬದಿಗಿಟ್ಟು ನಿನ್ನ ಜೊತೆ ಸುತ್ತೋಕೆ ಶುರು ಮಾಡಿದ್ದೀನಿ ನೋಡು" ಎಂದು ಅವಳ ಕೈ ಹಿಡಿದು ಹೇಳಿದ ಅಭಿಲಾಷ್. "ಹಾಗಾದರೆ ನಿನಗೆ ನನ್ನ ಜೊತೆ ಬರೋದು ಇಷ್ಟ ಇಲ್ವಾ?" ಬೇಕಂತಲೇ ಕೇಳಿದಳು ಸಹನಾ. "ಅಯ್ಯೋ ಶಾನು ಬೇಬಿ, ಹಾಗ್ಯಾಕೆ ಅನ್ಕೋತೀಯಾ? ನಿನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ನೀನು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡ್ತಿದ್ನಾ ಹೇಳು? ಎಷ್ಟೋ ಜನ ಹುಡುಗಿಯರು ನನಗೆ ಪ್ರಪೋಸ್ ಮಾಡಿದರೂ ನಾನು ಅವರನ್ನು ಕ್ಯಾರೇ ಮಾಡ್ತಿರಲಿಲ್ಲ. ಯಾಕೆಂದರೆ ನಿನ್ನಷ್ಟು ಯಾರೂ ಅವರು ಹಿಡಿಸ್ತಾ ಇರಲಿಲ್ಲ. ನಿನ್ನನ್ನು ನೋಡಿದ ತಕ್ಷಣ ಒಪ್ಕೋಬೇಕು ಅನಿಸ್ತು. ಐ ಲವ್ ಯು ಸೋ ಮಚ್ ಶಾನು ಬೇಬಿ" ಎಂದು ಅವಳ ಕೈ ಹಿಡಿದು ತುಟಿಗೊತ್ತಿದ ಅಭಿಲಾಷ್. ಅಷ್ಟರಲ್ಲಿ "ಸಹನಾ" ಎಂದು ಹಿಂದಿನಿಂದ ಯಾರೂ ಜೋರಾಗಿ ಕೂಗಿ ಕರೆದದ್ದು ಕೇಳಿ ಇಬ್ಬರೂ ಹಿಂತಿರುಗಿ ನೋಡಿದರು. "ಡ್ಯಾಡ್" ಎಂದು ಮೆಲ್ಲನೆ ಭಯದಿಂದ ಉಸಿರಿದಳು ಸಹನಾ. ಸೀತಾರಾಮರ ಕಣ್ಣುಗಳು ಕೋಪದಿಂದ ಕೆಂಪಗಾಗಿದ್ದವು. ಅವರು ತನ್ನ ಮಗಳನ್ನೇ ದುರುಗುಟ್ಟಿ ನೋಡುತ್ತಾ, "ಹೌದು, ನಾನೇ. ಯಾಕೆ, ಶಾಕ್ ಆಯ್ತಾ? ನನಗೆ ನಿನ್ನ ಮೇಲೆ ಡೌಟ್ ಬಂದೇ ನಿನ್ನ ಫಾಲೋ ಮಾಡಿದ್ದು. ಬಾ ಹೋಗೋಣ" ಎಂದು ಕೋಪದಿಂದ ಅವಳ ಕೈ ಹಿಡಿದು ದರದರನೆ ಎಳೆದುಕೊಂಡು ಹೋದರು. ಅಭಿಲಾಷ್ಗೆ ಅಲ್ಲೇನು ನಡೀತಿದೆ ಎಂದು ಊಹಿಸಿಕೊಳ್ಳಲು ಸ್ವಲ್ಪ ಸಮಯವೇ ಹಿಡಿಯಿತು. ಅಷ್ಟರಲ್ಲಿ ಸಹನಾಳನ್ನು ಅವಳ ಅಪ್ಪ ಎಳೆದುಕೊಂಡು ಹೋಗಿಯಾಗಿತ್ತು. "ಡ್ಯಾಡ್, ನನ್ನ ಮಾತು ಕೇಳಿ ಡ್ಯಾಡ್" ಎಂದು ಸಹನಾ ಕೇಳಿಕೊಳ್ಳುತ್ತಿದ್ದರೂ ಏನೊಂದು ಮಾತಾಡದೆ ಅವರ ಕಾರಲ್ಲಿ ಕೂರಿಸಿ ಡ್ರೈವರ್ ಬಳಿ ಸಹನಾಳ ಕಾರನ್ನು ಮನೆಗೆ ತರುವಂತೆ ಹೇಳಿ ತಾವೇ ಡ್ರೈವ್ ಮಾಡಿಕೊಂಡು ಮನೆಗೆ ಹೋದರು. ಇಬ್ಬರಲ್ಲೂ ಮೌನ. ಮನೆಗೆ ಬಂದ ಮಗಳನ್ನು ಕಂಡು ಶಕುಂತಲಾರವರು, "ಸಹನಾ, ಸಂಜೆ ಬರ್ತೀನಿ ಅಂದಿದ್ಯಲ್ಲ, ಇದೇನು ಇಷ್ಟು ಬೇಗ ಬಂದಿದ್ಯಾ?" ಎಂದು ಆಶ್ಚರ್ಯದಿಂದ ಕೇಳಿದರು. ತಲೆ ತಗ್ಗಿಸಿ ಮೌನವಾಗಿ ನಿಂತಿದ್ದಳು ಸಹನಾ. ಅವಳನ್ನು ಕಂಡ ಸೀತಾರಾಮರಿಗೆ ಕೋಪ ಇನ್ನಷ್ಟು ಹೆಚ್ಚಾಯಿತು. "ನಾನಲ್ಲಿ ಹೋಗಿಲ್ಲ ಅಂದಿದ್ದರೆ ಇವಳು ಸಂಜೆನೇ ಬರೋಳು ಶಕ್ಕು. ಒಬ್ಬಳೇ ಮಗಳು ಅಂತ ಮುದ್ದಾಗಿ ಬೆಳೆಸಿದ್ಯಲ್ಲ, ನೋಡಿವಾಗ ನಿನ್ನ ಕಣ್ಣಿಗೆ ಮಣ್ಣೆರಚಿ ಯಾವುದೋ ಹುಡುಗನ ಜೊತೆ ಓಡಾಡ್ತಿದ್ಲು. ಛೀ, ಅಸಹ್ಯ. ನೀನೊಬ್ಬಳು ನನ್ನ ಮಗಳ" ಎಂದು ದುರುಗುಟ್ಟಿ ಸಹನಾಳನ್ನು ನೋಡಿದರು. "ಸಾಕು, ಸುಮ್ಮನೆ ಇರಿ. ಅವಳೇನು ಮಾಡಿದ್ಲು ಅಂತ ಹಾಗೆಲ್ಲ ಬೈತಿದ್ದೀರಾ ನೀವು?" ಶಕುಂತಲಾರವರು ಕೋಪದಿಂದ ಕೇಳಿದರು.
ಅವಳೇನು ಮಾಡಿದ್ದಾಳೆ ಅಂತ ಅವಳನ್ನೇ ಕೇಳು, ಗೊತ್ತಾಗುತ್ತೆ. ಗಂಡನ ಮಾತಿಗೆ ಹೇಳೆ, ಏನು ಮಾಡಿದೆ ನೀನು ಎಂದು ಮಗಳ ಕೈಯನ್ನು ಹಿಡಿದೆಳೆದು ಕೇಳಿದರು ಶಕುಂತಲಾ. ಮಮ್ಮಿ, ನಾನೇನು ಮಾಡಿಲ್ಲ ಮಮ್ಮಿ. ನಾವು ಫ್ರೆಂಡ್ಸ್ ಎಲ್ಲ ಮಾಲ್ನಲ್ಲಿ ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಯಾರೂ ಬಂದಿರಲಿಲ್ಲ. ಅದಕ್ಕೆ ಅಲ್ಲಿ ನಿಂತ್ಕೊಂಡು ಕಾಯ್ತಿದ್ವಿ. ಅಷ್ಟರಲ್ಲಿ ಡ್ಯಾಡ್ ಬಂದು ನನ್ನ ಎಳ್ಕೊಂಡು ಬಂದರು ಮಮ್ಮಿ ಎಂದು ಅಳತೊಡಗಿದಳು ಸಹನಾ. ಸುಳ್ಳು ಹೇಳಿದರೆ ನಿನ್ನ ನಾಲ್ಗೆ ಮೇಲೆ ಬರೆ ಹಾಕ್ತೀನಿ ನೋಡು. ನಾನೇನು ನೋಡಿಲ್ಲ ಅಂದ್ಕೊಂಡ್ಯಾ? ಅವನು ನಿನ್ನ ಕೈಗೆ ಹೇಳೋಕ್ಕೂ ಅಸಹ್ಯ ಆಗುತ್ತೆ ಎಂದ ಸೀತಾರಾಮರ ಮಾತಿಗೆ ಶಕುಂತಲಾರವರು, ರೀ, ಅವಳನ್ನು ನಾನು ವಿಚಾರಿಸ್ತೀನಿ, ನೀವು ಸ್ವಲ್ಪ ಆರಾಮಾಗಿರಿ ಎಂದು ಹೇಳಿದರು. ಹೇಗೆ ಶಕ್ಕು ಆರಾಮಾಗಿರಲಿ ಎಂದು ಸೀತಾರಾಮರು ಬೇಸರದಿಂದಲೇ ತಲೆಯ ಮೇಲೆ ಕೈ ಹೊತ್ತು ನಿಂತರು. ರೀ, ಹೇಳಿದ್ನಲ್ಲ ನಾನಿದ್ದೀನಿ ಅಂತ, ಆರಾಮಾಗಿ ರೆಸ್ಟ್ ಮಾಡಿ. ಮೊದಲೇ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಇನ್ನೂ ಈ ರೀತಿ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಎಂದು ಸಹನಾಳನ್ನು ಒಳಗೆ ಹೋಗುವಂತೆ ಕಣ್ಸನ್ನೆ ಮಾಡಿ ಗಂಡನನ್ನು ರೂಮಿಗೆ ಕಳುಹಿಸಿ ಮಗಳಿದ್ದಲ್ಲಿಗೆ ಬಂದರು ಶಕುಂತಲಾ. ಅಭಿಲಾಷ್ಗೆ ಮುಂದೇನು ಮಾಡಬೇಕೆಂದು ತಿಳಿಯದೆ ಮೊಬೈಲ್ ಹೊರತೆಗೆದು ಸಹನಾಳಿಗೆ ಡಯಲ್ ಮಾಡಿದ. ತಕ್ಷಣ ಕಾಲ್ ಕಟ್ ಮಾಡಿ, ಬೇಡ, ಈಗ ನಾನು ಕಾಲ್ ಮಾಡಿದರೆ ಇನ್ನಷ್ಟು ಜಗಳ ಹೆಚ್ಚಾಗಬಹುದು ಎಂದು ಯೋಚಿಸಿ ಮನೆಗೆ ಹೊರಟ. ಮನೆಗೆ ಬಂದವನೇ ನೇರವಾಗಿ ಅಣ್ಣನ ರೂಮಿಗೆ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳತೊಡಗಿದ. ಅವನ ವರ್ತನೆಯಿಂದ ಕಕ್ಕಾಬಿಕ್ಕಿಯಾದ ಅಭಿಷೇಕ್, ಆ್ಯಶ್, ಯಾಕೋ, ಏನಾಯಿತು? ನೀನು ಅಳ್ತಿದೀಯ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ಏನಾಯಿತು ಹೇಳೋ ಎಂದು ಗಾಬರಿಯಿಂದಲೇ ಕೇಳಿದ. ಫಸ್ಟ್ ಟೈಮ್ ಬ್ರದರ್, ನನ್ನಿಂದ ಒಬ್ಬ ಹುಡುಗಿ ನೋವು ಅನುಭವಿಸೋ ಹಾಗಾಯಿತು ಎಂದು ನಡೆದದ್ದೆಲ್ಲವನ್ನು ಹೇಳಿ ಮತ್ತಷ್ಟು ಕಣ್ಣೀರು ಸುರಿಸಿದ ಅಭಿಲಾಷ್. ನನ್ನ ಹತ್ರ ಒಂದು ಮಾತು ಹೇಳೋಕ್ಕಾಗಲಿಲ್ವೇನೋ ನಿನಗೆ? ಪ್ರತಿ ಒಂದು ವಿಷಯನೂ ಚಾಚು ತಪ್ಪದೆ ಬಂದು ಹೇಳ್ತಿದ್ದವನು ಈ ವಿಷಯನ ಯಾಕೆ ಮುಚ್ಚಿಟ್ಟೆ? ನಾನೇನು ಕಮ್ಮಿ ಮಾಡಿದ್ದೀನಿ ನಿನಗೆ ಎಂದು ಕೋಪದಿಂದಲೇ ಕೇಳಿದ ಅಭಿಷೇಕ್. ಸಾರಿ ಬ್ರದರ್, ನಿನ್ನ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಧೈರ್ಯ ಸಾಲಿಲ್ಲ ಎಂದು ದುಃಖದಿಂದಲೇ ತಲೆ ತಗ್ಗಿಸಿದ ಅಭಿಲಾಷ್. ನಿಂಗೆ ಆ ಹುಡುಗಿ ಅಂದರೆ ತುಂಬ ಇಷ್ಟನಾ? ಅಣ್ಣನ ಮಾತಿಗೆ ಹೌದು ಎಂಬಂತೆ ತಲೆ ಅಲ್ಲಾಡಿಸಿದ ಅಭಿಲಾಷ್. ಅವಳಿಗೂ ನೀನಂದರೆ ಇಷ್ಟನಾ ಎಂಬ ಪ್ರಶ್ನೆಗೆ ಮತ್ತೆ ಹೌದು ಎಂದ ಅಭಿಲಾಷ್. ತಮ್ಮನ ಮಾತಿಗೆ ಅಭಿಷೇಕ್ ಕಿರುನಗೆ ಬೀರುತ್ತಾ, ಸರಿ, ಆ ಹುಡುಗಿಗೆ ಕಾಲ್ ಮಾಡು, ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ವಿಚಾರಿಸು ಎಂದ. ಅಭಿಲಾಷ್ ಅಣ್ಣನ ಮುಖ ನೋಡಿ, ಆದರೆ ಅವ್ರ ಮನೆಯವರು ರಿಸೀವ್ ಮಾಡಿ ಮತ್ತೆ ಅವಳಿಗೆ ನೋವು ಕೊಟ್ಟರೆ ಅಂತ ಭಯ ಆಗ್ತಿದೆ ಬ್ರದರ್ ಎಂದು ತನ್ನ ಭಯವನ್ನು ವ್ಯಕ್ತಪಡಿಸಿದ. ಆ್ಯಶ್, ನಾನಿದ್ದೀನಲ್ಲ, ಕಾಲ್ ಮಾಡಿ ಮಾತಾಡು ಎಂದು ಧೈರ್ಯ ತುಂಬಿದ ಅಭಿಲಾಷ್ ಮೆಲ್ಲನೆ ಮೊಬೈಲನ್ನು ಹೊರತೆಗೆದು ಸಹನಾಳ ನಂಬರ್ಗೆ ಡಯಲ್ ಮಾಡಿದ. ಆ ಕಡೆಯಿಂದ ಹಲೋ ಎಂಬ ಶಬ್ದ ಕೇಳಿ ಸಹನಾಳ ಅಮ್ಮ ಇರಬೇಕು ಎಂದು ತಗ್ಗಿದ ದನಿಯಲ್ಲಿ ಅಣ್ಣನಿಗೆ ಹೇಳಿದ. ಮೊಬೈಲ್ ಕೊಡುವಂತೆ ಕೈ ಚಾಚಿದ ಅಭಿಷೇಕ್. ಅಮ್ಮ, ನಾನು ಅಭಿಷೇಕ್ ಅಂತ ಎಂದು ಮಾತನಾಡುತ್ತಾ ಬಾಲ್ಕನಿಗೆ ನಡೆದು 20 ನಿಮಿಷಗಳ ಕಾಲ ಮಾತಾಡಿ ಒಳಗೆ ಬಂದು, ನಿನ್ನ ಹುಡುಗಿ ಆರಾಮಾಗಿದ್ದಾರೆ, ಏನು ಟೆನ್ಷನ್ ಮಾಡ್ಕೋಬೇಡ, ಅವರಮ್ಮ ಅಪ್ಪ ಇಬ್ಬರೂ ಮಾತಾಡಿದರು. ನಿನ್ನ ಹುಡುಗಿ ಎಜುಕೇಷನ್ ಮುಗಿದಿದ ತಕ್ಷಣ ಹೆಣ್ಣು ಕೇಳೋಕ್ಕೆ ಅವರ ಮನೆಗೆ ಬರೋಕ್ಕೆ ಹೇಳಿದ್ದಾರೆ, ಓಕೆನಾ ಎಂದು ನಗುತ್ತಾ ಹೇಳಿದಾಗ ಅಭಿಲಾಷ್ ಖುಷಿಯಿಂದ ಅಣ್ಣನನ್ನು 2 ಸುತ್ತು ತಿರುಗಿಸಿ, ಥ್ಯಾಂಕ್ ಯು ಬ್ರದರ್, ನಿಜವಾಗ್ಲೂ ನನಗೆ ನಂಬೋಕೆ ಆಗ್ತಿಲ್ಲ, ಐ ಆಮ್ ವೆರಿ ಹ್ಯಾಪಿ ಟುಡೇ, ವಾವ್ ಎಂದು ಜೋರಾಗಿ ಕೂಗುತ್ತಾ ತನ್ನ ರೂಮಿಗೆ ಓಡಿ ಕಿವಿಗೆ ಹೆಡ್ಫೋನ್ ಸಿಗಿಸಿ ಹಾಡು ಹಾಕಿ ಮನ ಬಂದಂತೆ ಕುಣಿಯತೊಡಗಿದ ಅಭಿಲಾಷ್. ಅವನ ಕಿರುಚಾಟ ಕೇಳಿ ಅರುಣಾದೇವಿಯವರು, ಅತ್ತೆ, ಈ ಅಭಿಲಾಷ್ಗೆ ಹೇಗಿರಬೇಕು ಅಂತ ಇನ್ನೂ ಗೊತ್ತಿಲ್ಲ, ಹೇಗೆ ಕಿರುಚ್ತಾ ಇದ್ದಾನೆ ನೋಡಿ. ಇಲ್ಲಿ ಸೀರಿಯಸ್ ಆಗಿ ಅವನ ಜಾತಕದಲ್ಲಿ ದೋಷ ಇದೆ ಅಂತ ನಾವು ತಲೆ ಕೆಡಿಸ್ಕೋತಿದ್ರೆ ಇವನು ಇವನದ್ದೇ ಲೋಕದಲ್ಲಿದ್ದಾನೆ. ಇರಿ, ಇವತ್ತು ಅವನ ಗ್ರಹಚಾರ ಬಿಡಿಸ್ತೀನಿ ಎಂದು ಮಗನ ರೂಮಿಗೆ ಹೊರಟರು. ಅವರ ಹಿಂದೆ ಅಪ್ಸರಾದೇವಿಯವರು ಮೊಮ್ಮಗನ ಜಾತಕದಲ್ಲಿ ಕಂಟಕ ಇರೋದನ್ನು ಪರಿಹರಿಸೋದು ಹೇಗೆ ಅಂತ ಯೋಚಿಸುತ್ತಾ ಹೊರಟರು. ಅಭಿಲಾಷ್, ಬಾಗಿಲು ತೆಗೆಯೋ ಎಂದು ಅರುಣಾದೇವಿಯವರು 2-3 ಬಾರಿ ಜೋರಾಗಿ ಕರೆದರೂ ಕೇಳಿಸಲಿಲ್ಲ ಆ್ಯಶ್ಗೆ.
ಇವನಿಗೇನಾಗಿದೆ ಅಂತ ಅಭಿಗೆ ಗೊತ್ತಿರುತ್ತೆ ಎಂದು ಯೋಚಿಸಿ ಅಭಿಯ ರೂಮಿಗೆ ಬಂದವರೇ, ಅಭಿ, ಅವನ್ ಯಾಕೆ ಹಾಗಾಡ್ತಿದ್ದಾನೆ ಎಂದು ಅಸಹನೆಯಿಂದ ನೋಡಿದರು. ಅಭಿಷೇಕ್ ಅಮ್ಮನ ಮಾತಿಗೆ ನಕ್ಕು, ಮಾಮ್, ಹೀ ಈಸ್ ಇನ್ ಲವ್ ಎಂದು ಏನೂ ನಡೆದೇ ಇಲ್ಲವೆಂಬಂತೆ ಬೈಕಿನಲ್ಲಿ ಲಾಂಗ್ ಡ್ರೈವ್ ಹೋಗಿ ಬರಲು ರೆಡಿಯಾಗುತ್ತಿದ್ದ. ವಾಟ್, ಏನು ಹೇಳ್ತಿದ್ಯಾ ಅಭಿ? ಅವನಿಗೇನು ತಲೆಗೇಟಿದ್ಯಾ? ಯಾರು ಹುಡುಗಿ? ಅವಳ ಹಿನ್ನೆಲೆ ಏನು ಎತ್ತ ಅಂತ ಅವನಿಗೆ ಗೊತ್ತಿದೆಯಂತ ಕೋಪದಿಂದ ನೋಡಿದರು ಅರುಣಾದೇವಿಯವರು. ಮಾಮ್, ಕೂಲ್ ಡೌನ್, ಅವನು ಒಳ್ಳೆ ಹುಡುಗಿನೇ ಆರಿಸಿರ್ತಾನೆ, ಡೋಂಟ್ ವರಿ ಎಂದು ಸಮಾಧಾನಿಸಿದ. ಅಪ್ಸರಾದೇವಿಯವರಿಗೆ ಅಭಿಷೇಕ್ನ ಮಾತು ಕೇಳಿ ಸಂತೋಷವಾದರೆ ಅರುಣಾದೇವಿಯವರು ಹುಡುಗಿ ಹೇಗಿರುವಳೋ, ಎಂತಹ ಮನೆತನವೋ ಎಂದು ಮನದಲ್ಲೇ ಮರುಗಿದರು. ಆದರೆ ಅಭಿಷೇಕ್ ಬಳಿ ಹೆಚ್ಚೇನು ಕೇಳದೆ ಆ ವಿಷಯವನ್ನು ಬಿಟ್ಟು, ಅಭಿ, ಮೊನ್ನೆ ನಿಂದು ಮತ್ತು ಅಭಿಲಾಷ್ದು ಜಾತಕ ತೋರಿಸಿದಾಗ ಅವನ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿದರು. ಅದಕ್ಕೆ ಈಗ ಒಂದು ಸರಿ ಶಾಸ್ತ್ರಿಗಳನ್ನು ನೋಡ್ಕೊಂಡು ಬರೋಣ ಅಂತ. ಡ್ರೈವರ್ ಬೇರೆ ಹೆಂಡತಿಗೆ ಹುಷಾರಿಲ್ಲ ಅಂತ ರಜೆ ತಗೊಂಡಿದ್ದಾನೆ, ಸ್ವಲ್ಪ ಡ್ರಾಪ್ ಮಾಡ್ತೀಯಾ ಎಂದು ಕೇಳಿದಾಗ ಅಮ್ಮನ ಮಾತನ್ನು ನಿರಾಕರಿಸಲಾಗದೆ ಕೈಗೆ ಹಾಕಿದ್ದ ಕಪ್ಪು ಗ್ಲೌಸನ್ನು ತೆಗೆದಿಟ್ಟು, ಸರಿ ಬನ್ನಿ ಹೋಗಿ ಬರೋಣ ಎಂದು ಲಾಂಗ್ ಡ್ರೈವ್ಗೆ ಕಡಿವಾಣ ಹಾಕಿ ಶಾಸ್ತ್ರಿಗಳನ್ನು ಭೇಟಿ ಮಾಡಲು ದೇವಸ್ಥಾನಕ್ಕೆ ಹೊರಟ. ಅನಿ, ಆಯ್ತಾ, ಬೇಗ ಹೊರಡೋಣ ಬಾರೆ, ಆಮೇಲೆ ದೇವಸ್ಥಾನದಲ್ಲಿ ಫುಲ್ ರಶ್ ಇದ್ರೆ ನಂಗೆ ಗೊತ್ತಿಲ್ಲ, ನನ್ನ ಬೈಬಾರ್ದು, ಮೊದಲೇ ಹೇಳಿದ್ದೀನಿ ಎಂದು ಅರ್ಧ ಗಂಟೆಯಿಂದ ಮೇಕಪ್ ಮಾಡಿಕೊಳ್ಳುತ್ತಿರುವ ಅನಿತಾಳಿಗೆ ಹೇಳಿದಳು ಸಾಹಿತ್ಯ. ಲೇ ಸಾಹಿ, ಶುದ್ಧ ಬೋರಿಂಗ್ ಕಣೆ ನೀನು. ಈ ಬಾಡಿಗೆ ಮನೆಗೆ ಶಿಫ್ಟ್ ಆದ್ರೂ ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್ ಮಾತ್ರ ಕ್ಯಾನ್ಸಲ್ ಆಗಲಿಲ್ವಲ್ಲೇ. ಭಾನುವಾರದತ್ತು ಒಳ್ಳೆ ಮೂಡ್ನಲ್ಲಿರ್ತೀನಿ, ನೀನು ನೋಡಿದ್ರೆ ನನ್ನ ದೇವಸ್ಥಾನಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿ ನನ್ನ ಮೂಡ್ನೆಲ್ಲ ಹಾಳು ಮಾಡ್ತೀಯ ಕಣೆ. ಉದಾಸೀನತೆಯಿಂದ ನೋಡಿದಳು ಅನಿತಾ. ಅನಿ, ಇನ್ನೊಂದು ಸರಿ ದೇವಸ್ಥಾನದ ಬಗ್ಗೆ ಹೀಗೆಲ್ಲ ಮಾತಾಡಿದರೆ ನಿಜವಾಗ್ಲೂ ನನ್ನ ಕೈಲಿ ಸರಿಯಾಗಿ ಒದೆ ತಿಂತೀಯ. ಕೋಪದಿಂದ ನುಡಿದವಳ ಕಡೆಗೊಮ್ಮೆ ನೋಡಿದ ಅನಿತಾ, ನೀನು ಒದೆ ಕೊಟ್ಟಂಗೆ ನಾನು ತಿನ್ನಂಗೆ. ಸರಿ ನಡಿ, ಇವತ್ತಾದರೂ ನಿನ್ನ ಕೃಷ್ಣ ನಿನ್ನೆದುರಿಗೆ ಪ್ರತ್ಯಕ್ಷ ಆಗ್ತಾನ ನೋಡೋಣ ಎಂದು ಹೊರಡಲನುವಾದಳು. ಅಬ್ಬಾ, ಸದ್ಯ ಈಗಲಾದರೂ ಮುಗೀತಲ್ಲ, ನಿನ್ನ ಮುಖಕ್ಕೆ ಪೇಂಟ್ ಹಚ್ಚಿ ಬಾ ಹೋಗೋಣ. ಗೆಳತಿಯ ಮಾತು ಕೇಳಿದ ಅನಿತಾ ಅಲ್ಲೇ ನಿಂತು, ಹಲೋ ಮೇಡಮ್, ನಾನು ನಿನ್ನಷ್ಟು ಚೆನ್ನಾಗಿಲ್ಲ ಅಂತ ಗೊತ್ತು, ಆದರೂ ನಿನ್ನ ಜೊತೆ ಬರಬೇಕಾದ್ರೆ ಸ್ವಲ್ಪನಾದರೂ ಮೇಕಪ್ ಮಾಡ್ಕೊಳ್ಳಿಲ್ಲ ಅಂದರೆ ದಾರಿಲಿ ಹೋಗೋರೆಲ್ಲ ನಿನ್ನೊಬ್ಳನ್ನೇ ನೋಡ್ಕೊಂಡು ಹೋಗ್ತಾರೆ ಅಷ್ಟೆ. ಅದಕ್ಕೆ ನಿನ್ನ ಜೊತೆ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ತೀನಿ. ಒಂದು 10 ಜನರಲ್ಲಿ ಇಬ್ಬರಾದ್ರೂ ನನ್ನ ಕಡೆ ತಿರುಗಿ ನೋಡಲಿ ಅಂತ, ಗೊತ್ತಾಯ್ತಾ ಎಂದಳು. ಅನಿ, ನೀನು ಬದಲಾಗಲ್ಲ ಕಣೆ. ನಿನ್ನ ಮಾತು ಕೇಳಿಕೊಂಡು ನಾನು ಸಾಗರ್ಗೇನಾದರೂ ನಿನ್ನ ಪರಿಚಯ ಮಾಡಿಕೊಟ್ರೆ ಅಷ್ಟೇ ನನ್ನ ಕತೆ ಎಂದು ತಲೆ ಮೇಲೆ ಕೈ ಹೊತ್ತು ನಿಂತಳು ಸಾಹಿತ್ಯ. ಲೇ ಸಾಹಿ, ಸಾಗರ್ ನನ್ನ ಮನಸ್ಸಿನ ಹೀರೋ ಕಣೆ, ಅವನಲ್ಲೇ ಇರ್ತಾನೆ, ಅವನನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಿಮಗೆ ಇವೆಲ್ಲ ಗೊತ್ತಾಗಲ್ಲ. ಈಗೇನು ಹೀಗೆ ನನ್ನ ತಲೆ ತಿಂತಿರ್ತೀಯೋ ಇಲ್ಲ ದೇವಸ್ಥಾನಕ್ಕೆ ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀಯೋ ಎಂದು ಅಲ್ಲೇ ಕುಳಿತು ಬಿಟ್ಟಳು ಅನಿತಾ. ಹೇ ಇಲ್ಲ ಇಲ್ಲ, ನನ್ನ ಕೃಷ್ಣನ್ ನೋಡೋ ಪ್ರೋಗ್ರಾಮ್ ಮಾತ್ರ ಕ್ಯಾನ್ಸಲ್ ಮಾಡಲ್ಲ, ನಡಿ ಬೇಗ ಹೋಗಿ ಬರೋಣ ಎಂದು ಅನಿತಾಳನ್ನು ಎಬ್ಬಿಸಿ ಕರೆದುಕೊಂಡು ಹೋದಳು ಸಾಹಿತ್ಯ. ಅಭಿಷೇಕ್ ದೇವಸ್ಥಾನದ ಮುಂದೆ ಕಾರು ನಿಲ್ಲಿಸಿ, ನೀವು ಹೋಗಿ ಬನ್ನಿ ಮಾಮ್, ನಾನಿಲ್ಲೇ ಇರ್ತೀನಿ ಎಂದಾಗ ಅರುಣಾದೇವಿಯವರು ಮತ್ತು ಅಪ್ಸರಾದೇವಿಯವರು ಕೆಳಗಿಳಿದು ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದರು. ಅಭಿಷೇಕ್ ದೇವಸ್ಥಾನದವರೆಗೆ ಬಂದರೂ ದೇವಸ್ಥಾನದ ಒಳಗೆ ಹೋಗುತ್ತಿರಲಿಲ್ಲ. ಚಿಕ್ಕಂದಿನಿಂದಲೂ ಅವನಿಗೆ ಅದೇ ಅಭ್ಯಾಸವಾಗಿತ್ತು. ಎಷ್ಟೇ ಹಠ ಮಾಡಿದರೂ ಒಳಗೆ ಮಾತ್ರ ಬರುತ್ತಿರಲಿಲ್ಲ. ಒಳ್ಳೆಯ ಗುಣ, ನಿಸ್ವಾರ್ಥ ಮನೋಭಾವ ಇರುವ ಮನುಜರಲ್ಲೇ ದೇವರಿದ್ದಾನೆ ಎಂಬ ನಂಬಿಕೆ ಅವನದು. ಅಭಿ ಕಾರಿನಿಂದ ಇಳಿದು ಮೊಬೈಲ್ ಹೊರತೆಗೆದು ಯಾರಿಗೋ ಕರೆ ಮಾಡಿ ಕಾರಿಗೆ ಹೊರಗೆ ನಿಂತು ಮಾತನಾಡತೊಡಗಿದ. ಅರ್ಧ ಗಂಟೆಯ ಬಳಿಕ ಇನ್ನೂ ಎಷ್ಟೊತ್ತಾಗುತ್ತೋ ಇವರು ಬರೋದು ಎಂದು ಯೋಚಿಸುತ್ತಾ ದೇವಸ್ಥಾನದ ಕಡೆಗೆ ನೋಡಿದವನ ಕಣ್ಣಿಗೆ ಕಂಡಳು ಸಾಹಿತ್ಯ. ಅವಳನ್ನು ನೋಡಿದ ಅವನ ಕಣ್ಣುಗಳು ಬೇರೆ ಕಡೆಗೆ ದೃಷ್ಟಿ ಹರಿಸಲು ಮನಸ್ಸು ಬಾರದೆ ಹಾಗೇ ನಿಂತು ನೋಡತೊಡಗಿದ.
ಒಂದು ಕೈಯಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಹೂವು ಇರುವ ತಟ್ಟೆಯನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಗಾಳಿಗೆ ಹಾರುತ್ತಿರುವ ಮುಂಗುರುಳನ್ನು ಕಿವಿಯ ಹಿಂದೆ ಸಿಗಿಸುವ ಪ್ರಯತ್ನವನ್ನು ಮಾಡುತ್ತಾ ನಡೆದುಕೊಂಡು ಹೋಗುತ್ತಿರುವವಳನ್ನು ಕಣ್ಣು ಮಿಟುಕಿಸದೆ ನೋಡತೊಡಗಿದ ಅಭಿ. ಅವನ ಮನಸ್ಸೇಕೋ ತುಂಬ ಹಗುರವಾದಂತೆ ಭಾಸವಾಯಿತು. ಸಾರಿ ಅಭಿ, ತುಂಬ ಹೊತ್ತು ಕಾಯಿಸಿದ್ವಿ ಅನಿಸುತ್ತೆ. ಶಾಸ್ತ್ರಿಗಳು ಬರೋದು ಸ್ವಲ್ಪ ಲೇಟಾಯಿತು, ಅದಕ್ಕೆ ನಮಗೂ ಲೇಟಾಯಿತು ಎಂದು ಅರುಣಾದೇವಿಯವರು ಹೇಳುತ್ತಿದ್ದರೂ ಅವನ ಕಿವಿಗೇ ಹೋಗುತ್ತಿರಲಿಲ್ಲ. ಇವನಿಗೇನಾಯಿತು ಎಂದು ಯೋಚಿಸಿ ಅಭಿ ಎಂದು ಅವನ ಕೈ ಹಿಡಿದು ಮತ್ತೆ ಕರೆದರು. ಹಾಂ ಎಂದು ಎಚ್ಚರಗೊಂಡು ಅಮ್ಮನನ್ನು ನೋಡಿ, ಓ ಮಾಮ್, ನೀವು ಬಂದಿದ್ದು ನೋಡಲೇ ಇಲ್ಲ, ಸಾರಿ, ಬನ್ನಿ ಹೋಗೋಣ ಎಂದು ಕಾರಿನ ಬಾಗಿಲನ್ನು ತೆಗೆದು ಇಬ್ಬರನ್ನು ಕುಳಿತುಕೊಳ್ಳಲು ಹೇಳಿ ಮತ್ತೊಮ್ಮೆ ಸಾಹಿತ್ಯಾಳೆಡೆ ನೋಟ ಹರಿಸಿದಾಗ ಅವಳು ಅವನ ಎದುರಿಗೆ ನಿಂತು ಅವನನ್ನೇ ನೋಡಿ ನಗುತ್ತಿದ್ದಳು. ಮುಂದುವರೆಯುವುದು.